ನೀವು ಯಾವ ರೀತಿಯ ಪದವನ್ನ ಪ್ರಯೋಗ ಮಾಡ್ತಾ ಇದ್ದೀರಿ, ನಿಮ್ಮ ದೊಡ್ಡತನ ಇದರಲ್ಲಿ ತೋರಿಸ್ಬೇಕೆ ವಿನಃ ಸಣ್ಣತನವನ್ನಲ್ಲ, ಹೇಳ್ಕೊಂಡು ಓಡಾಡ್ಲಿ ಬಿಡಿ ಅಂತ ಕೂಡ ಉಮಾಪತಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಟೇರ ಟೈಟಲ್ ರಿಜಿಸ್ಟರ್ ಮಾಡಿದ್ದೆ ನಾನು ಅಂತ ಕೂಡ ಹೇಳಿದ್ದಾರೆ. ಮದಗಜ ವೇಳೆ ನನ್ನ ಮಿಸ್ಲೀಡ್ ಮಾಡಿಬಿಟ್ರು, ಸಮಯ ಸಂದರ್ಭ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ಕೊಡ್ತೀನಿ, ಅದಕ್ಕೆ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿರ್ಮಾಪಕ ಉಮಾಪತಿ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ವಿಷಯವಾಗಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಉಮಾಪತಿ ಅವರು ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ತೆ. ಈಗ ನೇರವಾಗಿ ನಿಮಗೆ ದರ್ಶನ್ ಅವರು ಹೇಳ್ತಾ ಇದ್ದಾರೆ, ನೇರವಾಗಿ ಶಬ್ದ ಬಳಸ್ತಾ ಇದ್ದಾರೆ ತಗಡೆ ಅಂತ ಹೇಳಿ. ಬಳಸ್ಲಿ ಬಿಡಿ ಸರ್, ಇವತ್ತು ಅವರೆಲ್ಲ ದೊಡ್ಡವರು, ನಾವೆಲ್ಲ ಬಹಳ ಚಿಕ್ಕವರು, ನಾವೆಲ್ಲ ತಗಡುಗಳೇ. ನಾವೆಲ್ಲ ತಗಡುಗಳೇ, ಏನ್ ಮಾಡ್ತೀರಾ? ಕಾಟೇರ ಟೈಟಲ್ ಕೊಟ್ಟಿದ್ದೆ ನಾನು, ಸುಮ್ನೆ ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ. ನೋಡಿ ಸರ್, ಹಂಗೆ ಹೇಳ್ಕೊಂಡು ಓಡಾಡುವಂತ ಇದು ಬುದ್ಧಿ ನನಗಿಲ್ಲ. ಆಮೇಲೆ ಯಾವತ್ತೂ ಅಷ್ಟೇ ಇನ್ನೊಬ್ಬರು ಸೊತ್ತನ್ನ ನನ್ ಸೊತ್ತು ಅಂತ ಹೇಳ್ಕೊಡೋ ವ್ಯಕ್ತಿನೂ ನಾನಲ್ಲ. ನನಗೆ ಅದ್ರ ಪ್ರಮೇಯನೂ ಇಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಓಕೆ. ಆಮೇಲೆ ನಾನೇನೋ ನೆನ್ಮೊನ್ನೆ ಬೆಳೆದಿರೋ ವ್ಯಕ್ತಿ ಅಲ್ಲ. ಒಂದು ಬೆಳೆದಿರುವಂತ ಮತ್ತೆ ಒಂದು ಜವಾಬ್ದಾರಿ ಇರುವಂತ ಸಮುದಾಯದಲ್ಲಿ ಹುಟ್ಟಿ, ಒಂದು ಜವಾಬ್ದಾರಿ ಸಮುದಾಯದ ಒಬ್ಬ ನಾಯಕನಾಗಿ, ಒಂದು ಜವಾಬ್ದಾರಿ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನಾನೇನ್ ಮಾತಾಡ್ಬೇಕು, ನಾನೇನ್ ಮಾತಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ ಹಿಡಿತ ನನಗಿರ್ತದೆ. ಪದ ಬಳಕೆ ಮಾಡೋ ಟೈಮಲ್ಲಿ ನಾನೇನ್ ಪದ ಬಳಸ್ತಾ ಇದೀನಿ ಅನ್ನೋದು ನನಗೆ ಜಾಗೃತಿ ಇರ್ತದೆ ಸರ್. ಸೊ ನಾವೆಲ್ಲ ತಗಡುಗಳು, ಏನ್ ಮಾಡ್ತೀರಾ, ನಾವೆಲ್ಲ ಅವ್ರ ಸರಿ ಸಮಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಎದುರಾಕೊಂಡು ನಾವು ಬದುಕಕ್ಕಾಗ್ತದ ಹೇಳಿ? ಕೊಟ್ಟಿದ್ದು ಮಾಡಿದ್ದು ಹೇಳ್ಕೊಳ್ಬಾರ್ದು, ರಾಬರ್ಟ್ ಕೊಟ್ಟಿದ್ದು ನಾನೇ ಆಗಿದ್ದಾಗ ಕಥೆಯನ್ನ ಅಂತ ದರ್ಶನ್ ಅವರು ಹೇಳ್ತಾರೆ. ಏನ್ ಮಾಡ್ತೀರಾ ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತೇನಾಗ್ತದೆ ಅಂದ್ರೆ, ಅವ್ರು ಹೇಳಿದಾಗ ಅವ್ರಿಗೆ ಸರಿ ಅನ್ಸ್ಬೋದು, ಅವ್ರ ಜೊತೆಲಿರೋರ್ಗೆ ಸರಿ ಅನ್ಸ್ಬೋದು, ಬಟ್ ಮನ್ಸಾಕ್ಷಿ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದಲ್ಲ. ಇವಾಗ ನಾನ್ ಇವಾಗ ವಾದ ಮಾಡಕ್ ಆಗ್ತದ? ಇವಾಗ ಎಲ್ಲಾರು ನನ್ ಜೊತೆಲಿ ಇರೋರೆಲ್ಲ ಅವ್ರ ಜೊತೆಲೇ ಇದಾರೆ ಇವತ್ತು. ಇವರೆಲ್ಲ ಸಂಜೆ ಫೋನ್ ಬಂದಾಗ ನನಗೆ ಫೋನ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಜೊತೆಲಿದ್ದಾರೆ. ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಸರ್ ಅಂತಾರೆ. ತಿಂದ ಬಸ್ವ ಹ್ಞೂ, ತಿಂದಿಲ್ಲ ಬಸ್ವ ಹ್ಞೂ ಅಲ್ವಾ? ಇಲ್ಲಿ ಬಿಡಿ. ಕಾಟೇರ ಟೈಟಲ್ ಆಕ್ಚುಲಿ ಬಂದಿದ್ದಾದ್ರೂ ಹೇಗೆ ಸರ್? ಆಕ್ಚುಲಿ ದರ್ಶನ್ ಅವರೇ ನಾವೆಲ್ಲ ಒಂದ್ ಕಡೆ ಕೂತಾಗ ಅವ್ರು ಹೇಳ್ತಾರೆ, ಹಿಂಗೆ ಒಂದ್ ಕಥೆ ಮಾಡೋಣ ಅಂತ. ಅದು ಆಕ್ಚುಲಿ ಕಾಟೇರ ಮಾಡ್ಬೇಕಾಗಿದ್ದು ಪ್ರೇಮ್ ಅವರು. ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ಅದೊಂಥರ ಕುಸ್ತಿ ಸಬ್ಜೆಕ್ಟ್ ಅಂತ ಪ್ಲಾನ್ ಮಾಡಿದ್ದು. ಅದಕ್ಕೆ ಇವರು ಸಜೆಸ್ಟ್ ಮಾಡ್ತಾರೆ. ಅವಾಗ ನಾನು ಟೈಟ್ಲು ರಿಜಿಸ್ಟರ್ ಮಾಡ್ತೀನಿ. ಇನ್ನು ಅವಾಗ ರಾಬರ್ಟ್ ಶುರು ಆಗಿರಲ್ಲ, ಮದಗಜನೂ ಶುರು ಆಗಿರಲ್ಲ. ಅವಾಗ ಏನಾಗ್ತದೆ, ಹಿಂಗೆ ಕಾರಣಾಂತರಗಳಿಂದ ಕಾಟೇರ ಅಂತಾನೆ ನೀವೇ ಟೈಟಲ್ ರಿಜಿಸ್ಟರ್ ಮಾಡ್ತೀರಾ? ಹೌದೌದು, ನಾನ್ ರಿಜಿಸ್ಟರ್ ಮಾಡ್ತೀನಿ. ಅದು ಆಕ್ಚುಲಿ ಅವರೇ ಐಡಿಯಾ ಕೊಟ್ಟಿದ್ದು ಕಾಟೇರ ಟೈಟ್ಲು ಅಂತ. ನಾನು ಅದನ್ನ ರಿಜಿಸ್ಟರ್ ಮಾಡ್ತೀನಿ. ರಿಜಿಸ್ಟರ್ ಮಾಡಾದ್ಮೇಲೆ ಎಲ್ಲ ಹಿಂಗೆ ವ್ಯತ್ಯಾಸಗಳಾಗ್ತದೆ. ವ್ಯತ್ಯಾಸಗಳ ಅಂದ್ರೆ ಆಗಕ್ಕೂ ಮುಂಚೆನ ಮದಗಜಗೋಸ್ಕರ ಮಹೇಶ್ ಅವ್ರು ಏನ್ ಮಾಡ್ತಾರೆ, ನನ್ನ ಮಿಸ್ಲೀಡ್ ಮಾಡ್ತಾರೆ. ಟೈಟ್ಲು ನನ್ನ ಹತ್ರ ಇದೆ ಸರ್, ಹಿಂಗೆ ಅನೌನ್ಸ್ ಮಾಡ್ಬಿಡ ಅಂತ ಅನೌನ್ಸ್ ಮಾಡ್ತೀನಿ ನಾನು. ಅನೌನ್ಸ್ ಆದ್ಮೇಲೆ ಮಹೇಶ್ ಅವರು, ಸರ್ ನನ್ಗೂ ಹಿಂಗೆ ರಿನ್ಯೂವಲ್ ಮಾಡ್ಕೊಟ್ಟಿದ್ದಾರೆ, ಹಿಂಗೆ ಎಂ ಜೆ ರಾಮಮೂರ್ತಿ ಅವ್ರಿಗೆ ಮಾಡ್ಕೊಟ್ಬಿಟ್ಟಿದ್ದಾರೆ, ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ದರ್ಶನ್ ಅವರೇ ಕೂತ್ಕೊಂಡು ಇತ್ಯರ್ಥ ಮಾಡಿ ಒಂದ್ ಕೆಲಸ ಮಾಡಿ, ಕಾಟೇರ ಅವ್ರಿಗೆ ಕೊಡಿ, ಮದಗಜ ನೀವು ತಗೊಳ್ಳಿ. ನಾನು ಅಂತೀನಿ, ಅಲ್ಲ ಸರ್, ಮದಗಜ ಮಹೇಶ್ ಯೋಗರಾಜ್ ಭಟ್ರು ಬ್ಯಾನರ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ, ಅಂತಿಲ್ಲ ಕೊಟ್ಬಿಡಿ. ನಾನು ಆಯ್ತು ಅಂತ ಹೇಳಿ ಗೌರವ ಕೊಟ್ಟು ನಾನು ಕೊಡ್ತೀನಿ. ಕೊಟ್ಟಾದ್ಮೇಲೆ ಹಿಂಗೆ ಏನೇನೋ ವ್ಯತ್ಯಾಸಗಳಾಗ್ತದೆ. ಇವ್ರು ಸಿನಿಮಾನು ಶುರು ಮಾಡ್ತಾರೆ. ಬಟ್ ಆ ಕತೆ ನಾನು ಇವತ್ತಿಗೂ ಇವ್ರೇನೇ ಹೇಳ್ಬೋದು, ಮನ್ಸಾಕ್ಷಿಗೆ ಯಾರು ಮೋಸ ಮಾಡ್ಕೊಳಕ್ಕಾಗಲ್ಲ, ಮೇಲಿರೋ ದೇವ್ರಿಗೆ ಯಾರು ಮೋಸ ಮಾಡಕ್ಕಾಗಲ್ಲ ಸರ್. ಬಟ್ ನನಗೂ ಗೊತ್ತಿದೆ, ಯಾವತ್ತು ಸಮಯ ಸಂದರ್ಭ ಬರ್ತದೆ ಅವತ್ತು ನಾನು ಉತ್ತರ ಕೊಡ್ತೀನಿ ಸರ್. ಆಮೇಲೆ ನಾನು ಯಾವತ್ತು ಯೂಟರ್ನ್ ಹೊಡೆಯೋ ಗಿರಾಕಿನೇ ಅಲ್ಲ, ಗುಮ್ಮಿಸ್ಕೊಳಕ್ಕೆ ಮಾಡಕ್ಕೆ. ನಾನು ಗುಮ್ಮಿಸ್ಕೊಳ್ಳುವಂತ ವ್ಯಕ್ತಿನೂ ಅಲ್ಲ, ಅಥವಾ ಇನ್ನೊಂದು ವ್ಯಕ್ತಿನೂ ಅಲ್ಲ, ನಾನು ತಗಡ ವ್ಯಕ್ತಿನೂ ಅಲ್ಲ. ನನಗೇನ್ ಸ್ಥಾನಮಾನ ಇದೆ, ನನಗೆ ಜನ ಕೊಟ್ಟಿದ್ದಾರೆ, ಅಷ್ಟು ನನಗೆ ಸಾಕು. ಬಟ್ ಪದ ಬಳಕೆ ಇವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಮಾಡ್ಬೇಕಾಗ್ತದೆ. ಬಟ್ ಟೈಟಲ್ ಕೊಟ್ಟಿದ್ದು ಅವರೇನಾ? ಅದು ಕರೆಕ್ಟಾ? ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ? ಇವಾಗ ನಾನು ದುಡ್ಡು ಕೊಟ್ಟಿರ್ತೀನಿ, ಆಕ್ಟ್ ಮಾಡಿರ್ತಾರೆ. ಅಲ್ಲ ಹೇಳಿ ಅಂತ ಹೇಳಿದ್ರು ಅವ್ರ ನಂತರ. ಅಲ್ಲ ರಿಜಿಸ್ಟ್ರೇಷನ್ ನೀವು ಮಾಡಿರ್ಬೋದು, ಬಟ್ ಕಾಟೇರ ಅನ್ನೋದು ಬಂದಿದ್ದು ಹೇಗೆ? ಅವರೇ ಹೇಳಿದ್ದ ಸರ್? ಇವಾಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕಾಟೇರ ಅನ್ನೋದು ಹೌದು ಅವರೇ ಹೇಳಿದ್ದು. ಯಾರು ಬ್ಯಾನರ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದು? ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕೆಲವೊಂದಷ್ಟು ಇದಿರ್ತದೆ. ಅದು ತರುಣ್ ಅವ್ರಿಗೆ ಹೇಳಿದ್ದಲ್ಲ, ಪ್ರೇಮ್ ಅವ್ರಿಗೆ ಇದ್ದಾಗ್ಲೇನೆ ಹೇಳಿದ್ದು ಅಂತ ಟೈಟ್ಲ್ ಅದು. ಅವಾಗ್ಲೇ ನಾನು ರಿಜಿಸ್ಟರ್ ಮಾಡಿದ್ದೆ. ತರುಣ್ ಅವ್ರು ಹೇಳ್ತಾರಲ್ಲ, ಇವತ್ತು ನನ್ ಬ್ಯಾನರ್ ಅಲ್ಲಿ ಮಾಡ್ಕೊ ಅಂತ ಹೇಳಿದ್ರು, ಸುಳ್ಳು ಅದು.
ಅದು ಪ್ರೇಮ್ ಅವ್ರ ಕತೆ ಮಾಡಿದ ಕುಸ್ತಿ ಸಬ್ಜೆಕ್ಟ್ ಒಬ್ಬ ಕಾಟೇರ ಅಂತ ಹೇಳಿ ಒಬ್ಬ ಇದರಲ್ಲಿ ಅದು ದಾವಣಗೆರೆಯಲ್ಲಿ ಒಬ್ಬ ಕುಸ್ತಿ ಇವನ್ ಕತೆ ಮಾಡ್ಬೇಕು ಅಂದಾಗ ಅದು ಪ್ಲಾನ್ ಮಾಡ್ಕೊಂಡಿದ್ ಟೈಟ್ಲ್ ಅದು ಅವರೇ ಕೊಟ್ಟಿದ್ ನಿಜ. ಇವಾಗ ಸಿನಿಮಾಗೆ ನಾವು ದುಡ್ಡು ಹಾಕಿರ್ತೀವಿ, ಹೀರೋಗಳ ನಾಯಕರು ಹೇಳಿ ಅವರೇ ಸರ್. ಹೌದು. ಒಬ್ಬ ಪ್ರೊಡ್ಯೂಸರ್ ಅಂತ ಬಂದಾಗ ಏನೇ ಆಗಿರ್ಲಿ ದುಡ್ಡು ಕೊಡದೆ ಹೋದ್ರೆ ಯಾರನ್ನ ಆಕ್ಟ್ ಮಾಡ್ತಾರ ಸರ್? ಯಾರು ಮಾಡಲ್ಲ. ಅವ್ರವ್ರು ಸಿಗೋ ಗೌರವ ಸಿಗ್ಲೇಬೇಕಲ್ಲ. ಹೌದು ಹೌದು. ಬಟ್ ರಾಬರ್ಟ್ ಕಥೆನ ನಾವೇ ಕೊಟ್ಟಿದ್ದು ಅಂತ ಹೇಳ್ತಾರಲ್ಲ, ಅದೇನ್ ಕತೆ ಅದೇ? ಹೌದು ಸರ್, ರಾಬರ್ಟ್ ಕಥೆನೂ ಅವ್ರದೇ, ದುಡ್ಡು ಅವ್ರದೇ, ಟೈಟ್ಲು ಅವ್ರದೇ, ಎಲ್ಲ ಅವ್ರದೇ. ಅಲ್ಲ ಆಕ್ಚುಲಿ ಆಗಿದ್ದೇನದು ರಾಬರ್ಟ್ ವಿಚಾರದಲ್ಲಿ? ಯಾಕೆ ಇಷ್ಟೊಂದಿದು ಸರ್? ಇವಾಗ ಒಂದ್ ಹೇಳ್ತೀನಿ ಕೇಳಿ. ಇವಾಗ ಆಗಿ ಹೋಗಿರೋದ್ರ ಬಗ್ಗೆ ಮಾತಾಡೋಕೆ ನನಗೂ ಇಷ್ಟ ಇಲ್ಲ. ಇವಾಗ ಅವರು ಒಂದು ಏನೋ ಜೋಶಲ್ಲಿ ಮಾತಾಡ್ಲಿ, ತೊಂದರೆ ಇಲ್ಲ. ನಾನು ಅದಕ್ಕೆ ಕ್ಲಾರಿಫೈ ಮಾಡೋ ಟೈಮಲ್ಲಿ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ರಾಬರ್ಟ್ ಕತೆ ಅವರೇ ಮಾಡ್ತಿರೋದು, ದುಡ್ಡು ಅವ್ರದೇ, ಟೈಟ್ಲು ಅವ್ರದೇ, ನಾವೆಲ್ಲ ಏನೂ ಇಲ್ಲ. ಅವರು ಕೂಲಿ ಕೊಟ್ಟರು ನಾನು ಕೆಲಸ ಮಾಡಿದೆ ಅಷ್ಟೇ. ಅಲ್ಲ ಅವ್ರು ವೇದಿಕೆ ಮೇಲೆ ನಾನೇ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅದನ್ನ. ನಾನು ಹೇಳಿದ್ದೀನಲ್ವಾ, ಆಧಾರ ಅವ್ರ ಹತ್ರ ಇದ್ಮೇಲೆ ನನ್ನ ಹತ್ರನೂ ಆಧಾರ ಇದ್ದೇ ಇರುತ್ತಲ್ಲ. ಅಲ್ಲಿಗೆ ನೀವು ಒಬ್ಬ ಪ್ರತಿಷ್ಠಿತ ಚಾನಲ್ಗಳು ಒಬ್ಬ ಸಣ್ಣ ವ್ಯಕ್ತಿ ಮಾತಾಡಿದ್ದು ಹಾಕಲ್ಲ, ಒಬ್ಬ ದೊಡ್ಡ ವ್ಯಕ್ತಿ ಮಾತಾಡಿದ್ದನ್ನು ನೀವು ನಂಬ್ತೀರಿ ಅಂದ್ರೆ ಮತ್ತೆ ಅಲ್ಲಿಗೆ ನಮ್ಮಂತ ತಗಡುಗಳಿಗೆ ಗೌರವ ಇಲ್ವಾ ಸರ್? ತಾವೇ ಹೇಳಿ. ಇನ್ನೊಂದು ಉಮಾಪತಿ ಅವರೇ, ಸಿಂಧೂರ ಲಕ್ಷ್ಮಣ ಕೂಡ ನಿಮ್ ಬ್ಯಾನರ್ ಅಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಅಲ್ವಾ? ಹೌದು ಸರ್. ಈಗ ಮಾಡ್ತೀರಾ ಮಾಡಲ್ವಾ ಅದನ್ನ? ಇಲ್ಲ ಸರ್, ನೋಡಿ ಸರ್, ಉಮಾಪತಿ ಯಾವತ್ತು ಒಬ್ಬ ಪ್ರತಿಷ್ಠಿತ ಕುಟುಂಬದಲ್ಲಿ ಉಡ್ದವನು ಸರ್. ಯಾವತ್ತು ಒಂದು ಸಲಿ ಬಡ ಅಂತ ತೀರ್ಮಾನ ತಗೊಂಡ್ಮೇಲೆ ನನ್ ಪ್ರಾಣ ಹೋದ್ರು ಮತ್ತೆ ನಾನು ಆ ಕಡೆ ಕಾಲಿಡಲ್ಲ. ನಾನು ಯಾವತ್ತು ಯೋಚನೆ ಮಾಡೋದು ನನ್ನಿಂದ ಇನ್ನೊಂದು ಬ್ಯಾನರ್ಗಾಗ್ಲಿ ಇನ್ನೊಬ್ಬ ವ್ಯಕ್ತಿಗಾಗ್ಲಿ ಸಮಸ್ಯೆ ಬರಬಾರ್ದು ಅಂತ. ಆಮೇಲೆ ಸರ್, ಒಬ್ಬ ಸಿಂಧೂರ ಲಕ್ಷ್ಮಣ ಜನಗಳ ಸೊತ್ತು ಸರ್, ಜನಗಳ ಸೊತ್ತು. ಯಾರು ಬೇಕಾದ್ರೂ ಮಾಡ್ಬೋದು, ನಾನೇ ಮಾಡ್ಬೇಕು ಅನ್ನೋ ನನ್ಗೆ ಯಾರನ್ನ ಬಂದು ಟೈಟ್ಲ್ ಕೊಡಬಾರ್ದು, ನಾನು ಖಂಡಿತ ಕೊಡ್ತೀನಿ ಸರ್. ಅದು ದುಡ್ಗಲ್ಲ, ಫ್ರೀಯಾಗೆ ಕೊಡ್ತೀನಿ, ತಗೊಳ್ರಪ್ಪ ಯಾರೋ ಒಬ್ರು ಒಳ್ಳೇದಾಗ್ಲಿ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಪದ ಬಳಕೆ ಮಾಡೋದಾಗ್ಲಿ ಇದು ನಂದು ಅಂತ ನಾನು ಎಲ್ಲೂ ಹೇಳಲ್ಲ. ನಾನು ಹೇಳಿದ್ದೇನು, ಹೌದು ನಾನು ಕುತ್ಕೊಂಡು ಮಾಡಿಸಿದ್ದೆ ಅಂತ ಹೇಳಿದ್ದೆ. ತಪ್ಪೇನಿದೆ? ಹೇಳ್ಬಿಡ್ಲಿ, ಇವತ್ತು ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ಬಿಡ್ಲಿ ಇವರು. ಇದೇ ಶ್ರವಣ ಬೆಳಗೊಳಕ್ ಹೋಗಿ ರೆಸಾರ್ಟ್ ಅಲ್ಲಿ ತಿಂಗಳಾನ್ಗಟ್ಟ ಅಂದ್ರೆ ಒಂದು 16 ದಿವಸ ಕುತ್ಕೊಂಡು ಕತೆ ಮಾಡ್ಲಿಲ್ವಾ, ಯಾರು ದುಡ್ಡಲ್ಲಿ ಮಾಡಿದ್ದು ಅನ್ನೋದು ಹೇಳ್ಬಿಡ್ಲಿ ಅವರು. ಇವತ್ತೆಲ್ಲ ಹೂಸಾರ್ ಅಂತ ತಲೆಲ್ಲಾಡ್ತಾರಲ್ಲ, ಅವ್ರು ಬಂದು ಹೇಳಿ ಇವತ್ತು ದೇವ್ರ ಮುಂದೆ ಪ್ರಮಾಣ ಮಾಡಿ. ನೋಡಿ ಸರ್, ಇದರಿಂದ ನನಗೇನೂ ಸಿಗ್ಬೇಕಾಗಿಲ್ಲ, ಬಟ್ ಮೇಲಿರೋ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಸರ್. ನಿಜ, ಕರೆಕ್ಟ್ ಉಮಾಪತಿ ಅವರೇ. ಅದಕ್ಕೆ ಒಬ್ಬರು ನೋಡ್ಕೊಳ್ಳೋರು ಇದ್ದೇ ಇರ್ತಾರೆ ಮೇಲ್ಗಡೆಗೆ ಅನ್ನೋದು ನಾವು ಯಾವಾಗಿದ್ದು ನಂಬ್ತೀವಿ ಅದನ್ನ. ಬಟ್ ಎಲ್ಲ ಚೆನ್ನಾಗಿತ್ತಲ್ಲ, ಸ್ನೇಹ ಎಲ್ಲ 2 ವರ್ಷಗಳಿಂದಲೂ ಕೂಡ ಚೆನ್ನಾಗಿತ್ತು ಹಿಂದೆ. ಬಟ್ ಅದಾದ್ಮೇಲೆ ಯಾಕೆ ಈ ಪರಿಸ್ಥಿತಿಗೆ ಬಂತು ಅಂತ ಗೊತ್ತಿಲ್ಲ ಸರ್. ನೀವು ಅವ್ರನ್ನೇ ಕೇಳ್ಬೇಕು ಸರ್. ನಾನು ಎಲ್ಲೂ ಅವ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡಿದ್ದೀನ ಸರ್? ಸರ್ ತಾವೇ ನೋಡಿದಿರಿ, ಎಲ್ಲಾದ್ರೂ ನಾನು ಅವ್ರ ಬಗ್ಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದೀನ ಸರ್? ಏನಾದ್ರು ನಾನು ಹೌದು ಹಿಂಗೆ ಅಂತ ನಾನು ಹೇಳ್ತೀನಿ ಬಿಟ್ರೆ ನಾನು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಆಗ್ಲಿ ಅಥವಾ ಅವ್ರು ಬೇಜಾರಾಗೋ ರೀತಿಯಲ್ಲಿ ನಾನು ಇವತ್ತಿನವರೆಗೂ ಮಾತಾಡೇ ಇಲ್ಲಲ್ಲ. ಅಲ್ಲ, ಏನಕ್ಕೆ ಶುರುವಾಗಿದ್ದಾದ್ರೂ ಏನಕ್ಕೆ ಇದು ಗೊತ್ತಿಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನೀವು ಕೇಳುವಂತ ಪ್ರಯತ್ನ ಮಾಡಿದ್ರ ಸರ್? ಇಲ್ಲ ಸರ್, ಇಲ್ಲ ಸರ್. ಸರ್ ಆಮೇಲೆ ನಾವೆಲ್ಲ ಅವ್ರನ್ನ ಇಟ್ಕೋಕಾಗುತ್ತಾ ಸರ್? ನಾವೆಲ್ಲ ತಗಡುಗಳು ಎಲ್ಲ ಅವ್ರ ಅರಮನೆಯಲ್ಲಿ ಇರೋರು, ನಾವು ಫುಟ್ಪಾತ್ ಅಲ್ಲಿ ಇರೋರು, ನಾವು ಅವ್ರನ್ನ ಕೇಳೋಕ್ ಆಗ್ತದ? ನಾವು ಅವ್ರ ಮನೆ ಗೇಟ್ ಹತ್ರನೂ ಹೋಗಕ್ಕಾಗಲ್ಲ ನಾವು. ನಾವೆಲ್ಲ ಮೂಲ